Hello students, myself Abhilash, biology lecturer, Vishwamanava Composite PU College Chitradurga. ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್ ಪಾರ್ಟ್ 1ನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಪಾರ್ಟ್ 1ನಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂದರೆ ಲೋಕೋಮೋಷನ್ ಅಂದ್ರೇನು, ಮೂಮೆಂಟ್ ಅಂದ್ರೇನು ಅಂತ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಮೂಮೆಂಟ್ಸಲ್ಲಿ 3 ರೀತಿಯ ಮೂಮೆಂಟ್ಸ್ಗಳಿವೆ: ಅಮಿಬಾಯ್ಡ್ ಮೂಮೆಂಟ್, ಸೀಲಿಯೇಟೆಡ್ ಮೂಮೆಂಟ್ ಮತ್ತು ಮಸ್ಕ್ಯುಲಾರ್ ಮೂಮೆಂಟ್. ಸೊ ಈ 3 ಮೂಮೆಂಟ್ಸ್ನ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಲೋಕೋಮೋಷನ್ ಅಂದ್ರೇನು ಅಂತ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಮೂಮೆಂಟ್ಗೂ ಮತ್ತು ಲೋಕೋಮೋಷನ್ಗಿರುವ ವ್ಯತ್ಯಾಸಗಳನ್ನು, ಡಿಫರೆನ್ಸಸ್ ಬಿಟ್ವೀನ್ ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್, ಇದರ ಬಗ್ಗೆಯೂ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಅದಾದಮೇಲೆ ಮಸಲ್ಸ್ ಅಂದ್ರೇನು, ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಮಸಲ್ಸ್, ದೆನ್ ಟೈಪ್ಸ್ ಆಫ್ ಮಸಲ್ಸ್, 3 ರೀತಿಯ ಮಸಲ್ಸ್ಗಳಿವೆ: ಕಾರ್ಡಿಯಾಕ್ ಮಸಲ್, ಸ್ಕೆಲಿಟಲ್ ಮಸಲ್ ಆ್ಯಂಡ್ ಸ್ಮೂತ್ ಮಸಲ್. ಈ 3 ಮಸಲ್ಸ್ನ ಬಗ್ಗೆಯೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದಾದ ನಂತರ ಸ್ಟ್ರಕ್ಚರ್ ಆಫ್ ಸ್ಕೆಲಿಟಲ್ ಮಸಲ್, ಸ್ಕೆಲಿಟಲ್ ಮಸಲ್ನ ಬಗ್ಗೆ ಇನ್ ಡೀಟೇಲ್ ಆಗಿ ಕೂಡ ನಾವು ಡಿಸ್ಕಸ್ ಮಾಡ್ತಾ ಬಂದ್ವಿ. ಸೊ ಸ್ಕೆಲಿಟಲ್ ಮಸಲಲ್ಲಿ ಎಪಿಮೈಸಿಯಂ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಪೆರಿಮೈಸಿಯಂ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮಸಲ್ ಬಂಡಲ್ ಇರುತ್ತೆ, ಮಸಲ್ ಬಂಡಲಲ್ಲಿ ಫ್ಯಾಸಿಕಲ್ಸ್ ಇರುತ್ತೆ, ಫ್ಯಾಸಿಕಲ್ಸಲ್ಲಿ ಮಸಲ್ ಫೈಬರ್ಸ್ ಇರುತ್ತೆ. ಒಂದು ಮಸಲ್ ಫೈಬರ್ಸಲ್ಲಿ ಮಯೋಫೈಬ್ರಿಲ್ ಇರುತ್ತೆ. ಮಯೋಫೈಬ್ರಿಲಲ್ಲಿ 2 ರೀತಿ ಇರುತ್ತೆ, ಒಂದು ಆಕ್ಟಿನ್ ಫಿಲಮೆಂಟ್, ಇನ್ನೊಂದು ಮಯೋಸಿನ್ ಫಿಲಮೆಂಟ್ ಅಂತ ಹೇಳಿದ್ವಿ. ಆಕ್ಟಿನ್ ಫಿಲಮೆಂಟ್ ಈಸ್ ಮೇಡ್ ಅಪ್ ಆಫ್ ಆಕ್ಟಿನ್ ಪ್ರೋಟೀನ್ ಆ್ಯಂಡ್ ಮಯೋಸಿನ್ ಫಿಲಮೆಂಟ್ ಈಸ್ ಮೇಡ್ ಅಪ್ ಆಫ್ ಮಯೋಸಿನ್ ಪ್ರೋಟೀನ್. ಸೊ ಈಗ ಮಯೋಫಿಲಮೆಂಟ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ದಿಸ್ ಈಸ್ ಅ ಸ್ಟ್ರಕ್ಚರ್ ಆಫ್ ಮಯೋಫಿಲಮೆಂಟ್. ನೋಡಿ, ಇಲ್ಲಿ ನಿಮಗೆ ಎನ್ಲಾರ್ಜ್ ಮಾಡಿದ್ರೆ ಕಾಣ್ತಾ ಇದೆ, ಇದು ಒಂದು ಮಯೋಫಿಲಮೆಂಟ್. ಈ ಉದ್ದ ಒಂದು ಕಡ್ಡಿ ಬಂದಿದೆಯಲ್ಲ, ಒಂದು ಮಯೋಫೈಬ್ರಿಲ್. ಇದು ದಿಸ್ ಈಸ್ ಅ ಮಯೋಫೈಬ್ರಿಲ್. ಈ ಮಯೋಫೈಬ್ರಿಲ್ ಯಾವ ರೀತಿ ಇರುತ್ತೆ ಅಂದರೆ, ದಿಸ್ ಮಯೋಫೈಬ್ರಿಲ್ ಇಂಟರ್ನಲಿ ಇಟ್ ಈಸ್ ಲುಕ್ ಲೈಕ್ ದಿಸ್, ಈ ರೀತಿ ಇರುತ್ತೆ. ಸೊ ಈ ಮಯೋಫೈಬ್ರಿಲಲ್ಲಿ ಅನೇಕ ಬ್ಯಾಂಡ್ಗಳಿರುತ್ತೆ. ಸೊ ಒಂದೊಂದೇ ಬ್ಯಾಂಡ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೆ ಡಯಾಗ್ರಾಮ್ ದೊಡ್ಡದಾಗಿ ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಸೊ ಇಲ್ಲಿ ಐ ಬ್ಯಾಂಡ್ ಇದೆ, ಎ ಬ್ಯಾಂಡ್ ಇದೆ, ಆಮೇಲೆ ಹೆಚ್ ಝೋನ್ ಇದೆ, ಝೆಡ್ ಲೈನ್ ಇದೆ. ಗೊತ್ತಾಗ್ತಿದೆಯಾ? ಸೊ ಲೆಟ್ಸ್ ಡಿಸ್ಕಸ್ ದ ಸ್ಟ್ರಕ್ಚರ್. ಇನ್ ದ ಮಯೋಫೈಬ್ರಿಲ್ ದೇರ್ ಈಸ್ ಆಲ್ಟರ್ನೇಟಿವ್ ಲೈಟ್ ಆ್ಯಂಡ್ ಡಾರ್ಕ್ ಬ್ಯಾಂಡ್ ಈಸ್ ಪ್ರೆಸೆಂಟ್. ನೋಡಿ, ಇದು ಮಧ್ಯದಲ್ಲಿ ಈ ಥರ ಲೈನ್ಸ್ ಕಾಣ್ತಿದೆಯಲ್ಲ, ಮಧ್ಯದಲ್ಲಿ ಮಯೋಸಿನ್ ಥಿಕ್ ಫಿಲಮೆಂಟ್ ಅಂತ, ಇದು ಥಿಕ್ ಬ್ಯಾಂಡ್. ಈ ಕಡೆ ಇಲ್ಲಿ ಕಡ್ಡಿ ಕಾಣ್ತಿದೆಯಲ್ಲ, ಇಲ್ಲಿ ಗೊತ್ತಾಗ್ತಿದೆಯಾ? ದೀಸ್ ಆರ್ ದಿ ಥಿನ್ ಫಿಲಮೆಂಟ್. ಸೊ ದ ಮಯೋಫೈಬ್ರಿಲ್, ನೋಡಿ ನಾನೀಗ ಪಾಯಿಂಟರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ಅಬೌಟ್ ದ ಥಿನ್ ಫಿಲಮೆಂಟ್ ಆ್ಯಂಡ್ ದಿಸ್ ಈಸ್ ಅಬೌಟ್ ದ ಥಿಕ್ ಫಿಲಮೆಂಟ್. ಮಧ್ಯೆ ಇರೋದು ಥಿಕ್ ಫಿಲಮೆಂಟ್, ಆ ಕಡೆ ಏನಿದೆಯೋ ಅದು ಥಿನ್ ಫಿಲಮೆಂಟ್. ಸೊ in the myofibril there is a presence of dark and light band. Light band is also called eye band. ನೋಡಿ, ಲೈಟ್ ಬ್ಯಾಂಡ್ನ ನೋಡಿ, ಈ ಕಡೆ ಕಾಣ್ತಿದೆ ನೋಡಿ, ಈ ಕಡೆನೂ ಐ ಬ್ಯಾಂಡ್ ಇದೆ, ಈ ಕಡೆನೂ ಐ ಬ್ಯಾಂಡ್ ಇದೆ, 2 ಕಡೆ ಇದೆ ಅಲ್ವಾ? ಸೊ ದಿಸ್ ಈಸ್ ನೌನ್ ಆಸ್ ಲೈಟ್ ಬ್ಯಾಂಡ್. ಲೈಟ್ ಬ್ಯಾಂಡ್ ಈಸ್ ಆಲ್ಸೋ ಕಾಲ್ಡ್ ಐ ಬ್ಯಾಂಡ್. ಐ ಅಂದ್ರೇನು? ಐ ಸ್ಟ್ಯಾಂಡ್ಸ್ ಫಾರ್ ಐಸೋಟ್ರೋಪಿಕ್ ಬ್ಯಾಂಡ್. ಐ ಅಂದ್ರೇನು ಅಂದರೆ ಐಸೋಟ್ರೋಪಿಕ್ ಅಂತ ಅರ್ಥ. ದೆನ್ ದ ಡಾರ್ಕ್ ಬ್ಯಾಂಡ್ ಈಸ್ ಆಲ್ಸೋ ಕಾಲ್ಡ್ ಎ ಬ್ಯಾಂಡ್. ಈ ಮಧ್ಯದಲ್ಲಿ ಇದೆಯಲ್ವ ಡಾರ್ಕ್ ಬ್ಯಾಂಡ್ ಕಾಣ್ತಿದೆಯಲ್ಲ, ಅದನ್ನು ಎ ಬ್ಯಾಂಡ್ ಅಂತ ಕರಿತೀವಿ. ಎ ಬ್ಯಾಂಡ್ ಅಂದರೆ ಅನೈಸೋಟ್ರೋಪಿಕ್ ಬ್ಯಾಂಡ್ ಅಂತ ಅರ್ಥ. ನೆಕ್ಸ್ಟ್ ಸ್ಲೈಡ್ ಹೋಗೋದಾದರೆ, ದೆನ್ ಇನ್ ದ ಲೆಂತ್, ದ ಎಂಟೈರ್ ಲೆಂತ್ ಆಫ್ ಮಯೋಸಿನ್ ಫಿಲಮೆಂಟ್ ಫ್ರಮ್ entire length of myosin filament form A band or dark band. ನೋಡಿ, ಮಧ್ಯದಲ್ಲಿರೋದು ಡಾರ್ಕ್ ಬ್ಯಾಂಡ್ ಅಂತ ಗೊತ್ತಾಯಿತು. ಡಾರ್ಕ್ ಬ್ಯಾಂಡ್ ಅಂದರೆ ಎ ಬ್ಯಾಂಡ್ ಅಂತ ಕರಿತೀವಿ. ಎ ಬ್ಯಾಂಡಲ್ಲಿ ಏನಿರುತ್ತೆ ಅಂದರೆ, ಯಾವ ಫಿಲಮೆಂಟ್ ಇರುತ್ತೆ ಅಂದರೆ ಮಯೋಸಿನ್ ಫಿಲಮೆಂಟ್ ಇರುತ್ತೆ. ಆ್ಯಂಡ್ ಮಯೋಸಿನ್ ಫಿಲಮೆಂಟ್ಸ್ ಆರ್ ದ ಥಿಕ್ ಫಿಲಮೆಂಟ್ಸ್. ಆಮೇಲೆ ಆ ಕಡೆ ಈ ಕಡೆ ಐ ಬ್ಯಾಂಡ್ ಇದೆ ಅಂತ ಹೇಳಿದ್ನಲ್ಲ, ಸೊ ಐ ಬ್ಯಾಂಡಲ್ಲಿ there is a presence of actin filament and this actin filaments are the thin filament. ಗೊತ್ತಾಗ್ತಿದೆಯಾ? ಎ ಬ್ಯಾಂಡ್ ಅಂದರೆ ಡಾರ್ಕ್ ಬ್ಯಾಂಡ್, ಸೊ ಅಲ್ಲಿ ಯಾವ ಫಿಲಮೆಂಟ್ ಇರುತ್ತೆ ಅದನ್ನು ಮಯೋಸಿನ್ ಇರುತ್ತೆ. ಐ ಬ್ಯಾಂಡ್ ಅಂದರೆ ಲೈಟ್ ಬ್ಯಾಂಡ್, ಅಲ್ಲಿ ಯಾವ ಫಿಲಮೆಂಟ್ ಇರುತ್ತೆ? ಆಕ್ಟಿನ್ ಫಿಲಮೆಂಟ್ ಇರುತ್ತೆ. ದ ಏರಿಯಾ ಹ್ಯಾವಿಂಗ್ ಆಕ್ಟಿನ್ ಫಿಲಮೆಂಟ್ ಈಸ್ ಕಾಲ್ಡ್ ಐ ಬ್ಯಾಂಡ್. ದ ಸೆಂಟರ್ ಆಫ್ ಐ ಬ್ಯಾಂಡ್ there is a presence of elastic fiber called ಝೆಡ್ ಲೈನ್. ನೋಡಿ, ಇದು ಐ ಬ್ಯಾಂಡ್ ಅಲ್ವಾ? ನೋಡಿ, ಈಗ ನಾನು ಪಾಯಿಂಟರ್ ಇದೆ ಆಲ್ರೆಡಿ ಇಲ್ಲಿ. ಸೊ ನೋಡಿ, ಕ್ಲಿಯರಾಗಿ ನೋಡಿ, ಇದು ನೋಡಿ
ಇದಿಷ್ಟು ಝಡ್ ಲೈನ್. ಇಲ್ಲೇನಿದೆ, ಐ ಬ್ಯಾಂಡ್ ಇದೆ. ಐ ಬ್ಯಾಂಡಲ್ಲಿ ಒಂದು ಎಲಾಸ್ಟಿಕ್ ಫೈಬರ್ ಇದೆ. ಇಲ್ಲೂ ಒಂದು ಎಲಾಸ್ಟಿಕ್ ಫೈಬರ್ ಕಾಣ್ತಿದೆ. ಸೊ ದಿಸ್ ಎಲಾಸ್ಟಿಕ್ ಫೈಬರ್ ಪ್ರೆಸೆಂಟ್ ಇನ್ ದ ಐ ಬ್ಯಾಂಡ್. ನೋಡಿ, ಬೇಕಾದ್ರೆ ಪೆನ್ ಹಾಕಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಈ ಎಲಾಸ್ಟಿಕ್ ಫೈಬರ್ ಏನಿದೆಯೋ, ದಿಸ್ ಎಲಾಸ್ಟಿಕ್ ಫೈಬರ್ ದಟ್ ಈಸ್ ಪ್ರೆಸೆಂಟ್ ಆನ್ ದಿಸ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ದ ಝಡ್ ಲೈನ್. ಕಾಣ್ತಿದೆ ಅಲ್ವಾ? ನೋಡಿ, ಇಲ್ಲಿ ಝಡ್ ಲೈನ್ ಇದೆ, ಇಲ್ಲಿಯೂ ಕೂಡ ಝಡ್ ಲೈನ್ ಇದೆ. ಯಾವ ಬ್ಯಾಂಡಲ್ಲಿದೆ ಅಂದರೆ ಐ ಬ್ಯಾಂಡಲ್ಲಿದೆ. ಐ ಬ್ಯಾಂಡ್ ಅಂದರೆ ಏನು? ಆ್ಯಕ್ಟಿನ್. ಎಂಥ ಫಿಲಮೆಂಟ್ ಇರುತ್ತೆ? ಥಿನ್ ಫಿಲಮೆಂಟ್ಸ್ ಇರುತ್ತೆ. ಅಟ್ ದ ಸೆಂಟರ್ ಆಫ್ ಎ ಬ್ಯಾಂಡ್ ದ ಮಯೋಸಿನ್ ಈಸ್ ಹೆಲ್ಡ್ ಬೈ ಎಮ್ ಲೈನ್. ನೋಡಿ, ಇದು ಎಮ್ ಲೈನ್ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ನಾವು ಮೆನ್ಷನ್ ಮಾಡೋಣ. ಈ ಸೆಂಟರ್ ಮಧ್ಯದಲ್ಲಿ ಒಂದು ಲೈನ್ ಇರುತ್ತೆ, ಆ ಲೈನ್ನ ಎಮ್ ಲೈನ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ಪ್ರೆಸೆಂಟ್ ಓನ್ಲಿ ಆನ್ ಮಯೋಸಿನ್ ಫಿಲಮೆಂಟ್. ದೆನ್ the region between two Z line is called sarcomere. It is a functional unit of muscle contraction. ನೋಡಿ, ಇಲ್ಲೂ ಒಂದು Z ಲೈನ್ ಇದೆ, ಇಲ್ಲಿ ಒಂದು Z ಲೈನ್ ಇದೆ, ಇಲ್ಲಿ ಒಂದು Z ಲೈನ್ ಇದೆ. ದ ರೀಜನ್ ಬಿಟ್ವೀನ್ ದ ಟೂ Z ಲೈನ್, ಎರಡು Z ಲೈನ್ ಮಧ್ಯೆ ಇರುವ ಜಾಗನ ಸಾರ್ಕೋಮಿಯರ್ ಅಂತ ಕರಿತೀವಿ. The region between the two Z line is called sarcomere and this is a functional unit of muscle contraction. ಈ ಸಾರ್ಕೋಮಿಯರ್ ಏನಾಗುತ್ತೆ? ಇಟ್ ಈಸ್ ಅ ಫಂಕ್ಷನಲ್ ಯೂನಿಟ್ ಆಫ್ ಮಸಲ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್, ಸಾರ್ಕೋಮಿಯರ್ ಕಂಟೈನ್ಸ್ ಎ ಬ್ಯಾಂಡ್ ವಿಚ್ ಈಸ್ ದ ಅಡ್ಜಸೆಂಟ್ ಐ ಬ್ಯಾಂಡ್. ನೋಡಿ, ಸಾರ್ಕೋಮಿಯರಲ್ಲಿ ಏನೇನಿರುತ್ತೆ? ಇದಿಷ್ಟೇ ಅಲ್ವಾ ಲೆಂತ್ ಅಂತ ಹೇಳೋದು ಸಾರ್ಕೋಮಿಯರ್ ಅಂತ. ಸೊ ನೋಡಿ, ಈ ಸಾರ್ಕೋಮಿಯರಲ್ಲಿ ಪೂರ್ತಿ ಎ ಬ್ಯಾಂಡ್ ಫುಲ್ ಬಂದಿದೆ, ಅದರ ಜೊತೆ ಎ ಬ್ಯಾಂಡ್ನ ಜೊತೆಗೆ ಅರ್ಧ ಐ ಬ್ಯಾಂಡ್ ಬಂದಿದೆ. ನೋಡಿ, ಇದಿಷ್ಟು ಐ ಬ್ಯಾಂಡ್ ಇಲ್ಲಿ ಬಂದಿದೆ, ಆಮೇಲೆ ಇದಿಷ್ಟು ಐ ಬ್ಯಾಂಡ್ ಬಂದಿದೆ. ಅಂದರೆ ಈ ಕಡೆ ಇರೋ ಐ ಬ್ಯಾಂಡ್ ಬಂದಿಲ್ಲ, ನೆನ್ಪಿಟ್ಕೊಳ್ಳಿ. ಈ ಕಡೆ ಇರೋ ಐ ಬ್ಯಾಂಡ್ ನಮಗೆ ಸೇರೋದಿಲ್ಲ, ಆಮೇಲೆ ಈ ಕಡೆ ಇರುವ ಐ ಬ್ಯಾಂಡ್ ಕೂಡ ಸೇರೋದಿಲ್ಲ. ಅಂದರೆ ಒಂದು ಸೈಡ್ ಐ ಬ್ಯಾಂಡಲ್ಲಿ ಅರ್ಧ, ಇನ್ನೊಂದು ಸೈಡ್ ಐ ಬ್ಯಾಂಡ್ ಅರ್ಧ ಬರುತ್ತೆ. ಗೊತ್ತಾಗ್ತಿದೆಯಾ? ಬಟ್ ಎ ಬ್ಯಾಂಡ್ ಏನಾಗುತ್ತೆ? ಪೂರ್ತಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಿಯರ್ ಒನ್ ಎಂಡ್ ಈಸ್ ಅಟ್ಯಾಚ್ಡ್ ಟು ಝಡ್ ಲೈನ್ ಆ್ಯಂಡ್ ಅನದರ್ ಎಂಡ್ ಈಸ್ ಫ್ರೀ. ನೋಡಿ, ಇಲ್ಲಿ ಒಂದು ಎಂಡು ಫ್ರೀ ಇದೆ, ಈ ಕಡೆ ಇರೋ 3 ಲೈನ್ ಫ್ರೀ ಇದ್ದಾವೆ, 1 2 3. ಈ ಕಡೆ ಏನಾಗಿದೆ? ಅಟ್ಯಾಚ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದ ಓವರ್ಲ್ಯಾಪಿಂಗ್ ಆಫ್ ಥಿಕ್ ಆ್ಯಂಡ್ ಥಿನ್ ಫಿಲಮೆಂಟ್ಸ್ ಟೇಕ್ಸ್ ಪ್ಲೇಸ್. ಇಲ್ಲಿ ನೋಡಿ ಕ್ಲೀನಾಗಿ, ಮೇಲ್ಗಡೆ ಇರೋದು ಥಿನ್ ಫಿಲಮೆಂಟ್, ಕೆಳಗಡೆ ಇರೋದು ಥಿಕ್ ಫಿಲಮೆಂಟ್. ಒಂದಕ್ಕೊಂದು ಏನಾಗುತ್ತೆ? ಓವರ್ಲ್ಯಾಪಿಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಓವರ್ಲ್ಯಾಪಿಂಗ್ ಆದರೆ ಮಾತ್ರ ನಮ್ಮ ಮಸಲ್ಸ್ ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಕಾಂಟ್ರಾಕ್ಟ್ ಆಗಬೇಕು ಅಂದರೆ ಓವರ್ಲ್ಯಾಪಿಂಗ್ ಆಗಲೇಬೇಕು. ದ ಹೆಚ್ ಝೋನ್, ರೀಸನ್ ವೇರ್ ಓನ್ಲಿ ಮಯೋಸಿನ್ ಫಿಲಮೆಂಟ್ ಈಸ್ ಪ್ರೆಸೆಂಟ್, ದಿಸ್ ಈಸ್ ನೌನ್ ಆ್ಯಸ್ ಹ್ಯಾನ್ಸನ್ಸ್ ಝೋನ್. ನೋಡಿ, ಇಲ್ಲಿ ಒಂದು ಹೆಚ್ಚು ಝೋನ್ ಅಂತ ಕಾಣ್ತಾ ಇದೆ. ಈ ಹೆಚ್ಚು ಝೋನ್ ಅಂತ ಅಂದರೆ ಬರೀ ಮಯೋಸಿನ್ ಫಿಲಮೆಂಟ್ ಪ್ರೆಸೆಂಟ್ ಇರೋದು. ನೋಡಿ, ಇಲ್ಲಿ ಇದಿಷ್ಟು ಹೆಚ್ಚು ಝೋನ್ ಅಂತ ಕರಿತೀವಿ. ಯಾಕೆ ಹೆಚ್ಚು ಝೋನ್ ಅಂತ ಕರಿತೀವಿ ಅಂದರೆ, ನೋಡಿ, ಇಲ್ಲಿ ಮೇಲ್ಗಡೆ ಆ್ಯಕ್ಟಿನ್ ಇದೆ, ಕೆಳಗಡೆ ಮಯೋಸಿನ್ ಇದೆ. ಅಂದರೆ ಇದು ಆ್ಯಕ್ಟಿನ್ನು ಮಯೋಸಿನ್ ಎರಡೂ ಇರುತ್ತಲ್ವ. ಆಮೇಲೆ ಇಲ್ಲೂ ಕೂಡ ಎರಡು ಇರುತ್ತಲ್ವ. ಬಟ್ ಇಲ್ಲಿ ಮಾತ್ರ ಬರೀ ಮಯೋಸಿನ್ ಫಿಲಮೆಂಟ್ ಮಾತ್ರ ಇದೆ. ಸೊ ದಿಸ್ ರೀಜನ್ ವೇರ್ ಓನ್ಲಿ ಮಯೋಸಿನ್ ಫಿಲಮೆಂಟ್ ಈಸ್ ಪ್ರೆಸೆಂಟ್, ದಟ್ ಈಸ್ ಕಾಲ್ಡ್ ಹೆಚ್ ಝೋನ್. When actin filament slides over the myosin filaments, the H zone disappears. ನೋಡಿ, ಅಂದರೆ ಈ ಮೇಲ್ಗಡೆ ಇರುವ ತೆಳುವಾದ ಆ್ಯಕ್ಟಿನ್ ಫಿಲಮೆಂಟ್ ಮಯೋಸಿನ್ ಫಿಲಮೆಂಟ್ನ ಮೇಲೆ ಬಂದಾಗ ಹೆಚ್ಚು ಝೋನ್ ಏನಾಗುತ್ತೆ? ಡಿಸಪಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೆಕ್ಸ್ಟ್ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ಮಯೋಸಿನ್ ಫಿಲಮೆಂಟ್. ಈಗ ಆ್ಯಕ್ಟಿನ್ ಮಯೋಸಿನ್ ಬಗ್ಗೆ ಡಿಸ್ಕಸ್ ಮಾಡಾಯ್ತಲ್ಲ, ಅಂದರೆ ಮಯೋಸಿನ್ ಫಿಲಮೆಂಟ್ ಯಾವ ರೀತಿ ಇರುತ್ತೆ? ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಮಯೋಸಿನ್ ಫಿಲಮೆಂಟ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೌ. The thick structure is made up of polymerized protein called myosin.
ಮಯೋಸಿನ್ ಫಿಲಮೆಂಟ್ ಯಾವುದರಿಂದ ಮಾಡಲ್ಪಟ್ಟಿದೆ? ಮಯೋಸಿನ್ ಪ್ರೋಟೀನಿಂದ ಮಾಡಲ್ಪಟ್ಟಿದೆ. ಮಯೋಸಿನ್ ಇಸ್ ಅ ಪಾಲಿಮರ್ ಅಂದರೆ ಏನು? ಇಟ್ ಈಸ್ ಮೇಡ್ ಅಪ್ ಆಫ್ ಮೆನಿ ಮಾನೋಮರ್. ಸೊ ಮಯೋಸಿನ್ ಪಾಲಿಮರ್ ಆದರೆ ಅದ್ರ ಯಾವುದು ಮಾನೋಮರ್ ಅಂದರೆ ಮಯೋಸಿನ್ನಲ್ಲಿ ಇರೋದು ಮಾನೋಮರ್ ಹೆಸರು ಮೀರೋಮಯೋಸಿನ್. Myosin, it is a polymer. It is made up of several units of monomers called meromyosin. So this is a structure of one meromyosin. ನಮಗೆ ಇದೇನು ಕಾಣ್ತಿದೆಯಲ್ಲ, ಇದು ಒಂದು ಮೀರೋಮಯೋಸಿನ್ನ ಸ್ಟ್ರಕ್ಚರ್. ಗೊತ್ತಾಗ್ತಿದೆಯಾ? ಸೊ ಈ ರೀತಿ ಮಯೋಸಿನ್ ಫಿಲಮೆಂಟ್ಸಲ್ಲಿ ಅನೇಕ ಮೀರೋಮಯೋಸಿನ್ ಇರುತ್ತೆ. ಈ ಒಂದು ಮೀರೋಮಯೋಸಿನಲ್ಲಿ ಎರಡು ಪಾರ್ಟ್ ಇದೆ. ಒಂದು ಟೇಲ್ ಪಾರ್ಟ್, ನಮಗೆ ಇಲ್ಲಿ ಕಾಣ್ತಿದೆಯಲ್ಲ, ಇದು ಟೇಲ್ ಪಾರ್ಟ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ದ ಹೆಡ್ ಪಾರ್ಟ್. ಇದು ಹೆಡ್ ಪಾರ್ಟು, ಇದು tail part. So each meromyosin is made up of two parts known as head and tail part. So let's discuss the tail and head part. First tail na ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. Tail, it is called light tail. It is also called light meromyosin. ಇದನ್ನ LMM ಅಂತ ಕರಿತೀವಿ. LMM ಅಂದರೆ light meromyosin ಅಂತ. The myosin molecule is made up of two identical heavy chains and four light chains. ನೋಡಿ, ಈ ಲೈಟ್ ಮೀರೋಮಯೋಸಿನಲ್ಲಿ ಎರಡು ಲೈಟ್ ಚೈನ್ ಇದ್ದರೆ, ಗೊತ್ತಾಗ್ತಿದೆಯಾ? ಎರಡು ಹೆವಿ ಚೈನ್ ಇದ್ದರೆ 4 ಲೈಟ್ ಚೈನ್ ಇರುತ್ತೆ ಇಷ್ಟು ಸ್ಟ್ರಕ್ಚರ್ಸಲ್ಲಿ ಅಂತ ಹೇಳ್ತಿದ್ದಾರೆ. ದ ಟೂ ಹೆವಿ ಚೈನ್ಸ್ ರ್ಯಾಪ್ ಸ್ಪೈರಲಿ ಅರೌಂಡ್ ಈಚ್ ಅದರ್ ಟು ಫಾರ್ಮ್ ಅ ಡಬಲ್ ಹೆಲಿಕ್ಸ್. ನೋಡಿ, ಈ ಎರಡು ಚೈನ್ಸ್ಗಳೇನಿದೆಯೋ, ಹೆವಿ ಚೈನ್ಸ್ ಏನಾಗಿದೆ, ಒಂದಕ್ಕೊಂದು ಸುರುಳಿ ರೀತಿ ಸುತ್ಕೊಂಡು ಏನಾಗಿದೆ ಅಂದರೆ ಒಂದು ಕ್ರಾಸ್ ಬ್ರಿಡ್ಜ್, ಒಂದು ಡಬಲ್ ಹೆಲಿಕ್ಸ್ನ ಫಾರ್ಮ್ ಮಾಡಿದೆ ಅಂತ ಹೇಳ್ತಾ ಇದ್ದೀವಿ. ದ ಲೈಟ್ ಚೈನ್ಸ್ ಆರ್ ದಿ ಪಾರ್ಟ್ಸ್ ಆಫ್ ಮಯೋಸಿನ್ ಹೆಡ್ಸ್ ಆ್ಯಂಡ್ ದೇ ಹೆಲ್ಪ್ ಟು ಕಂಟ್ರೋಲ್ ದ ಫಂಕ್ಷನ್ ಆಫ್ ಹೆಡ್ ಡ್ಯೂರಿಂಗ್ ಕಾಂಟ್ರಾಕ್ಷನ್ ಆಫ್ ಮಸಲ್. ಈ ಲೈಟ್ ಚೈನ್ಸ್, ಹೆವಿ ಚೈನ್ಸ್ ಏನಾದರೂ ಡಬಲ್ ಹೆಲಿಕ್ಸ್ ಆಗಿ ಕಾಯಿಲ್ ಆದರೆ, ಲೈಟ್ ಚೈನ್ ಏನು ಮಾಡುತ್ತೆ ಅಂದರೆ ಹೆಡ್ ಪೋರ್ಷನ್ನಲ್ಲಿ ಹೆಲ್ಪ್ ಮಾಡುತ್ತೆ ಮತ್ತು ಆ್ಯಕ್ಟಿವಿಟಿನ ಕಂಟ್ರೋಲ್ ಮಾಡುತ್ತೆ, ಮಸಲ್ ಆ್ಯಕ್ಟಿವಿಟಿನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತೀವಿ. ದೆನ್ ಹೆಡ್ ಪೋರ್ಷನಿಗೆ ಬಂದರೆ, ದಿಸ್ ಈಸ್ ಕಾಲ್ಡ್ ದ ಹೆಡ್ ಪೋರ್ಷನ್. ನೋಡಿ, ಎರಡು ಗುಳ್ಳೆ ಆಕಾರದಲ್ಲಿದೆ ಅಲ್ವಾ, ದಿಸ್ ಈಸ್ ಕಾಲ್ಡ್ ದ ಹೆಡ್ ಪೋರ್ಷನ್. ಸೊ ಇಟ್ ಈಸ್ ಅ ಶಾರ್ಟ್ ಆರ್ಮ್ ಕಾಲ್ಡ್ ಹೆವಿ ಮೀರೋಮಯೋಸಿನ್. ಲೈಟ್ ಮೀರೋಮಯೋಸಿನ್ನ ಟೈಲ್ ಪೋರ್ಷನ್ ಅಂತ ಕರೆದ್ರೆ, ಹೆಡ್ ಪೋರ್ಷನ್ನ ಹೆವಿ ಮೀರೋಮಯೋಸಿನ್ ಅಂತ ಕರಿತೀವಿ. ದ HMM ಕಾಂಪೊನೆಂಟ್ಸ್ ಪ್ರೊಜೆಕ್ಟ್ ಟುವರ್ಡ್ಸ್ ದ ರೆಗ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆ್ಯಂಡ್ ಆ್ಯಂಗಲ್ ಫಾರ್ಮ್ each other from surface a polymerized myosin filament known as cross arm. ಅಂದರೆ ಈ ಮಯೋಸಿನ್ ಹೆಡ್ ಏನಿರುತ್ತಲ್ಲ, ಇದು ಮೇಲ್ಗಡೆ ಈ ರೀತಿ ಉದ್ದವಾಗಿ ಬಂದಾಗ ಒಂದು ಆರ್ಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನು ಕ್ರಾಸ್ ಆರ್ಮ್ ಅಂತ ಕರಿತೀವಿ. ಅದನ್ನು HMM ಹೆವಿ ಮೀರೋಮಯೋಸಿನ್ ಅಂತ ಕರಿತೀವಿ. ದ ಹೆಡ್ ಹ್ಯಾವಿಂಗ್ ಟೂ ಪೋರ್ಷನ್. ಈ ಹೆಡ್ ಭಾಗದಲ್ಲಿ ಎರಡು ಪೋರ್ಷನ್ಗಳಿವೆ. ಒಂದು ಆಕ್ಟಿನ್ ಬೈಂಡಿಂಗ್ ಸೈಟ್, ಆಕ್ಟಿನ್ ಬೈಂಡ್ ಆಗೋದಕ್ಕೆ ಇರುವ ಒಂದು ಜಾಗ. ಇನ್ನೊಂದು ATP ಬೈಂಡಿಂಗ್ ಸೈಟ್. ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ಎನರ್ಜಿ ಪ್ರೊಡ್ಯೂಸ್ ಆಗಿರೋ ಎನರ್ಜಿ ಈ ಮಯೋಸಿನ್ನಲ್ಲಿ ಈ ಭಾಗದಲ್ಲಿ ಕೂರುತ್ತೆ. ದಿಸ್ ಇಸ್ ಕಾಲ್ಡ್ ATP ಬೈಂಡಿಂಗ್ ಸೈಟ್. ದೆನ್ the structure of the thin myofilament or secondary myofilament. thin myofilament ಅಂದರೆ ಆಕ್ಟಿನ್. ಆವಾಗಲೇ ಮಯೋಸಿನ್ ಸ್ಟ್ರಕ್ಚರ್ ನೋಡಿದ್ವಿ, ಈಗ ಆಕ್ಟಿನ್ ಸ್ಟ್ರಕ್ಚರ್ನ ನೋಡೋಣ. ಇಟ್ ಈಸ್ ಎ ಗ್ಲೋಬ್ಯುಲಾರ್ ಪ್ರೋಟೀನ್ ವಿತ್ ಲೋ ಮಾಲಿಕ್ಯುಲಾರ್ ವೆಯ್ಟ್. ಇದರಲ್ಲಿ ಮಾಲಿಕ್ಯುಲಾರ್ ವೆಯ್ಟ್ ಮಯೋಸಿನಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ. ಇಟ್ ಈಸ್ ಮೇಡ್ ಅಪ್ ಆಫ್ 2F ಫಿಲಮೆಂಟಸ್ ಆಕ್ಟಿನ್ ಹೆಲಿಕಲಿ ಊನ್ ಟು ಈಚ್ ಅದರ್. ನೋಡಿ, ಇಲ್ಲಿ F ಆಕ್ಟಿನ್ ಅನ್ನುವ ಸ್ಟ್ರಕ್ಚರ್ ಕಾಣ್ತಾಯಿದೆ ನೋಡಿ. ರೌಂಡ್ ಏನಿದೆಯೋ, ದೀಸ್ ಆರ್ ಕಾಲ್ಡ್ F ಆಕ್ಟಿನ್. ಅದಾಗ್ತಿದೆಯಾ? ಈಚ್ F ಆಕ್ಟಿನ್ ಈಸ್ ಅ ಪಾಲಿಮರ್ ಆಫ್ ಮಾನೋಮರಿಕ್ G ಆಕ್ಟಿನ್. ಈ F ಆಕ್ಟಿನಲ್ಲಿ ಏನಿದೆ ಅಂದರೆ G ಆಕ್ಟಿನ್ ಇದೆ. F ಆಕ್ಟಿನ್ ಪಾಲಿಮರ್ ಆದರೆ G ಆಕ್ಟಿನ್ ಏನಾಗುತ್ತೆ? ಮಾನೋಮರ್ ಆಗುತ್ತೆ. ಇಟ್ ಕನ್ಸಿಸ್ಟ್ ಆಫ್ ಟೂ ಸ್ಟ್ರಕ್ಚರ್ಸ್. ಒನ್ ಈಸ್ ಟ್ರೋಪೋಮಯೋಸಿನ್ ಆ್ಯಂಡ್ ಅನದರ್ ಒನ್ ಈಸ್ ಟ್ರೋಪೋನಿನ್. ಟ್ರೋಪೋಮಯೋಸಿನ್, ಟೂ ಫಿಲಮೆಂಟ್ ಆಫ್ ದಿಸ್ protein run close to F actin throughout this length. ನೋಡಿ, F actin ಜೊತೆ ಒಂದು ಲೈನ್ ಏನಾಗುತ್ತೆ, ಥ್ರೂಔಟ್ ದ F actin it will flow. This is known as tropomyosin. ಕಾಣ್ತಿದೆ ಅಲ್ವಾ? ಸೊ ದಿಸ್ ಇಸ್ ಕಾಲ್ಡ್ ಟ್ರೋಪೋಮಯೋಸಿನ್. ಟ್ರೋಪೋಮಯೋಸಿನ್ನ ಮಧ್ಯಭಾಗದಲ್ಲಿ ಕೆಲವೊಂದು ಡಾಟ್ ಈ ಥರ ಸ್ಟ್ರಕ್ಚರ್ಸ್ ಕಾಣ್ತಿದೆ ಅಲ್ವಾ? ದೀಸ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಟ್ರೋಪೋನಿನ್. ಇಟ್ ಇಸ್ ಅ ಕಾಂಪ್ಲೆಕ್ಸ್ ಪ್ರೋಟೀನ್ ಆಫ್ 3 ಗ್ಲೋಬ್ಯುಲಾರ್ ಪೆಪ್ಟೈಡ್ಸ್, ದಟ್ ಈಸ್ ಟ್ರೋಪೋನಿನ್ T, ಟ್ರೋಪೋನಿನ್ I ಆ್ಯಂಡ್ ಟ್ರೋಪೋ. ದಿಸ್ ಇಸ್ ಕಾಲ್ಡ್ ದ ಸ್ಟ್ರಕ್ಚರ್ ಆಫ್ ಆಕ್ಟಿನ್ ಫಿಲಮೆಂಟ್. ನೋಡಿ, ಆಕ್ಟಿನ್ ಫಿಲಮೆಂಟ್ನ ಬಗ್ಗೆ ಹೇಳೋದಾದರೆ
ಆಕ್ಟಿನ್ ಫಿಲಮೆಂಟ್ನ ಬಗ್ಗೆ ಹೇಳೋದಾದರೆ ಫಸ್ಟು ದೆರ್ ಈಸ್ ಅ ಪ್ರೆಸೆನ್ಸ್ ಆಫ್ ಎಫ್ ಆಕ್ಟಿನ್. ಎಫ್ ಆಕ್ಟಿನ್ along with F actin tropomyosin is present. Tropomyosin at regular intervals have 3 globular polypeptides known as troponin complex. ಸೊ ಇದಾದಮೇಲೆ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ ದಟ್ ಈಸ್ ಮೆಕ್ಯಾನಿಸಮ್ ಆಫ್ ಮಸಲ್ ಕಾಂಟ್ರಾಕ್ಷನ್. ಯಾವ ರೀತಿ ನಮ್ಮ ದೇಹದಲ್ಲಿ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಹೇಳ್ತಾ ಬರೋಣ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದ ಕಾಂಟ್ರಾಕ್ಷನ್ ಆಫ್ ಮಸಲ್ ಈಸ್ ಬೆಸ್ಟ್ ಎಕ್ಸ್ಪ್ಲೈನ್ಡ್ ಬೈ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ. ಮಸಲ್ ಕಾಂಟ್ರಾಕ್ಷನ್ನ ಬಗ್ಗೆ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದು ಯಾರು? ಎಕ್ಸ್ಪ್ಲೈನ್ ಮಾಡೋದಕ್ಕೊಂದು ಥಿಯರಿ ಇದೆ. ಆ ಥಿಯರಿನ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಅಂತ ಕೂಡ ಕರಿತೀವಿ. ಈ ಥಿಯರಿ ಏನು ಹೇಳುತ್ತೆ ಅಂದರೆ ಇಟ್ ಸ್ಟೇಟ್ಸ್ ದಟ್ contraction of muscles takes place by the sliding of thin and thick filament that pass over each other with the help of cross bits to reduce the length of sarcomere. ಅಂದರೆ ಮಸಲ್ಸ್ ಯಾವಾಗ ಕಾಂಟ್ರಾಕ್ಟ್ ಆಗುತ್ತೆ ಅಂದರೆ ಥಿಕ್ ಮತ್ತು ಥಿನ್ ಫಿಲಮೆಂಟ್ ಗೊತ್ತಾಗ್ತಿದೆಯಾ? ಥಿಕ್ ಆ್ಯಂಡ್ ಥಿನ್ ಫಿಲಮೆಂಟ್ ಸ್ಲೈಡ್ಸ್ ಆದಾಗ, ಯಾವಾಗ ಈ ಸ್ಲೈಡ್ಸ್ ಆಗುತ್ತೋ ಆವಾಗ ಕ್ರಾಸ್ ಬ್ರಿಡ್ಜ್ ಫಾರ್ಮೇಷನ್ ಆಗುತ್ತೆ. ಕ್ರಾಸ್ ಬ್ರಿಡ್ಜ್ ಫಾರ್ಮೇಷನ್ ಆದಾಗ ಸಾರ್ಕೋಮಿಯರ್ ದ ಎಂಟೈರ್ ಯೂನಿಟ್ ಆಫ್ ಮಸಲ್ ಕಾಂಟ್ರಾಕ್ಷನ್ ಈಸ್ ಗೆಟ್ ರೆಡ್ಯೂಸ್ಡ್ ಅಂತ ಹೇಳ್ತಾರೆ. ದ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ಹಕ್ಸ್ಲೆ ಆ್ಯಂಡ್ ನೈದರ್ ಕಮ್ ಆ್ಯಂಡ್ ಬೈ ಹಕ್ಸ್ಲೆ ಆ್ಯಂಡ್ ಜೀನ್ ಮ್ಯಾನ್ಸನ್ ಇನ್ ಇಂಗ್ಲೆಂಡ್ ಇನ್ 1954. The sequence of events leading to the contraction is initiated by the signals of central nervous system, either by the brain or from the spinal cord via motor neuron. ಇಲ್ಲಿ ಮಸಲ್ ಕಾಂಟ್ರಾಕ್ಷನ್ ಆಗಬೇಕು ಅಂದರೆ ಸಿಗ್ನಲ್ ಎಲ್ಲಿಂದ ಬರುತ್ತೆ ಅಂದರೆ ಬ್ರೈನಿಂದನಾದರೂ ಬರ್ಬೋದು ಥ್ರೂ ವಾಲಂಟರಿ ಆ್ಯಕ್ಟಿವಿಟಿ, ಆರ್ ಫ್ರಮ್ ಸ್ಪಿನಲ್ ಕಾರ್ಡಿಂದನಾದರೂ ಬರ್ಬೋದು, ದಟ್ ಈಸ್ ರಿಫ್ಲೆಕ್ಸ್ ಆ್ಯಕ್ಟಿವಿಟಿ ವಿಯಾ ಮೋಟಾರ್ ನ್ಯೂರಾನ್. ಸೆನ್ಸರಿ ನ್ಯೂರಾನ್, ಮೋಟಾರ್ ನ್ಯೂರಾನ್ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಸ್ಪೈನಲ್ ಕಾರ್ಡಿಂದ ಬಂದರೆ ದಟ್ ಈಸ್ ಕಾಲ್ಡ್ ಮೋಟಾರ್ ನ್ಯೂರಾನ್ ಆ್ಯಕ್ಟಿವಿಟಿ. A motor neuron along with muscle fiber is connected to it. It forms a motor unit and the action potential is conveyed to the motor end plate. This is called the neuromuscular junction, or it is also called as the junction between the neuron and sarcolemma of muscle fiber on each other. ಸೊ ಯಾವುದೇ ಸಿಗ್ನಲ್ಸ್ ಬರಬೇಕು, ಯಾವುದೇ ಮಸಲ್ ಕಾಂಟ್ರಾಕ್ಷನ್ ಆಗಬೇಕು ಅಂತಂದರೆ ಫಸ್ಟ್ ಆ್ಯಕ್ಷನ್ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಆಗಬೇಕು, ಸಿಗ್ನಲ್ಸ್ ಬರಬೇಕು. ಸೊ ಯಾವಾಗ ಏನಾಗುತ್ತೆ ಅಂದರೆ ನ್ಯೂರಾನ್ ಮತ್ತು ಮಸಲ್ ಫೈಬರ್ಸ್ ಕನೆಕ್ಟ್ ಆಗುತ್ತೋ ಆವಾಗ ಒಂದು ಆ್ಯಕ್ಷನ್ ನಡೆಯುತ್ತೆ. ಅದನ್ನು ನ್ಯೂರೋಮಸ್ಕ್ಯುಲಾರ್ ಜಂಕ್ಷನ್ ಅಂತ ಕರಿತೀವಿ. ಆ ನ್ಯೂರೋ ಟ್ರಾನ್ಸ್ಮಿಟರ್ ಅಂದರೆ ಇಲ್ಲಿ ಯಾವುದು ನ್ಯೂರೋ ಟ್ರಾನ್ಸ್ಮಿಟರ್ ಅಂದರೆ ಅಸಿಟೈಲ್ ಕೊಲಿನ್. ಎ ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ಡ್ ಅಟ್ ದ ಜಂಕ್ಷನ್ ಬೈ ದಿ neural signal which generates an action potential in the sarcolemma. So acetylcholine, that is a neurotransmitter, is released at the junction, neuromuscular junction ಇಂದ ಏನಾಗುತ್ತೆ acetylcholine ರಿಲೀಸ್ ಆಗುತ್ತೆ which generates the action potential in the sarcolemma. ಸಾರ್ಕೋಲೆಮಾದಲ್ಲಿ ಆ್ಯಕ್ಷನ್ ಪೊಟೆನ್ಷಿಯಲ್ ಜನರೇಟ್ ಮಾಡುತ್ತೆ. this spreads and causes the release of calcium into sarcoplasm. ಈ ರೀತಿ ಯಾವಾಗ ನ್ಯೂರೋಮಸ್ಕ್ಯುಲರ್ ಜಂಕ್ಷನಿಂದ ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆಗುತ್ತೋ, ಟ್ರಾನ್ಸ್ಮಿಟರ್ ರಿಲೀಸ್ ಆದ ಕೂಡ ಏನಾಗುತ್ತೆ ಅಂದರೆ ಕ್ಯಾಲ್ಶಿಯಂ ಅಯಾನ್ ಏನಾಗುತ್ತೆ ರಿಲೀಸ್ ಆಗ್ತಾ ಬರುತ್ತೆ. ಜಾಯಿಂಟ್ಸ್ ಇಂಟು sarcoplasm. Calcium plays a key regulatory role in the muscle contraction, increases the calcium ions levels, leads to binding to the ATP site. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಫಾರ್ಮೇಷನ್ ಆಫ್ ಕ್ರಾಸ್ ಬ್ರಿಡ್ಜ್. ಯಾವ ರೀತಿ ಕ್ರಾಸ್ ಬ್ರಿಡ್ಜ್ ಫಾರ್ಮೇಷನ್ ಆಗುತ್ತೆ ಅಂದರೆ ಆ್ಯನ್ ATP ಮಾಲಿಕ್ಯೂಲ್ ಜಾಯಿನ್ಸ್ ದ ಆ್ಯಕ್ಟಿವ್ ಸೈಟ್ಸ್ ಆಫ್ ಮಯೋಸಿನ್ ಹೆಡ್. ನಾವು ಆವಾಗಲೇ ಹೇಳಿದ್ವಿ, ಮಯೋಸಿನ್ ಹೆಡ್ ಹೇಳಬೇಕಾದ್ರೆ ಹೇಳಿದ್ದೆ, ಮಯೋಸಿನ್ ಹೆಡ್ಡಲ್ಲಿ ಏನಾಗಿದೆ ATP ಬೈಂಡಿಂಗ್ ಸೈಟ್ ಇದೆ ಅಂದ್ವಲ್ವಾ. ಸೊ ATP ಬೈಂಡ್ ಆಗಬೇಕಲ್ವ, ಎನರ್ಜಿ ಇಲ್ದಲೆ ಮಸಲ್ ಕಾಂಟ್ರಾಕ್ಷನ್ ಆಗೋದಿಲ್ಲ. ಅದಾಗ್ತಿದೆ, ಎನರ್ಜಿ ಬೇಕು ಅಂದರೆ ಫಸ್ಟ್ ATP ಪ್ರೊಡ್ಯೂಸ್ ಆಗಬೇಕಲ್ವ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ATP ವಿಲ್ ಬಿ ಪ್ರೊಡ್ಯೂಸ್ಡ್. So ATP joins the site of myosin head in the myosin filament. The head contains enzyme myosin ATPase that along with calcium and magnesium ions catalyze the breakdown of ATP. So in the presence of calcium and magnesium along with myosin ATPase enzyme, ATP breakdown into adenosine diphosphate plus energy is released. The energy is transferred into myosin head, which energize the strengthens and join an effect active site on the actin filament, forming a cross bridge. ನೋಡಿ ಇಲ್ಲಿ, this is very important structure. ನೋಡಿ ಇಲ್ಲಿ
ದಿಸ್ ಈಸ್ ಮೇಲ್ಗಡೆ ಇರೋದು ಆಕ್ಟಿನ್ ಫಿಲಮೆಂಟ್. ನಿಮಿಷ, ಈ ಮೇಲ್ಗಡೆ ಏನಿದೆಯೋ ದಿಸ್ ಈಸ್ ಆಕ್ಟಿನ್ ಫಿಲಮೆಂಟ್, ಇಲ್ಲಿ ಕೆಳಗಡೆ ಏನಿದೆಯೋ ದಿಸ್ ಈಸ್ ಮಯೋಸಿನ್ ಫಿಲಮೆಂಟ್. ನೋಡಿ, ಈ ಆಕ್ಟಿನ್ ಫಿಲಮೆಂಟಲ್ಲಿ ಮಯೋಸಿನ್ ಬೈಂಡಿಂಗ್ ಸೈಟ್ ಇರುತ್ತೆ, ಮಯೋಸಿನಲ್ಲಿ ಆಕ್ಟಿನ್ ಬೈಂಡಿಂಗ್ ಸೈಟ್ ಇದೆ ಮತ್ತು ಎ ಟಿ ಪಿ ಬೈಂಡಿಂಗ್ ಸೈಟ್ ಇದೆ. ಈಗ ಇಲ್ಲಿ ಎರಡನೇ ಡಯಾಗ್ರಾಮಲ್ಲಿ ನೋಡಿ, ಇಲ್ಲಿ ಎ ಟಿ ಪಿ ಅಲ್ಲೇ ಜಾಯಿನ್ ಆಗಿದೆ, ಎಲ್ಲಿಗೆ? ಮಯೋಸಿನ್ ಹೆಡ್ಡಿಗೆ, ಎ ಟಿ ಪಿ ಬೈಂಡಿಂಗ್ ಸೈಟಿಗೆ. ಸೊ ಜಾಯಿನ್ ಆಗಿದೆ. ಇಲ್ಲಿ ಎ ಡಿ ಪಿ ಪ್ಲಸ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಬಂದಿದೆ, ಎ ಡಿ ಪಿ ಪ್ಲಸ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್. ಎ ಟಿ ಪಿ ಇಸ್ ಬ್ರೇಕ್ ಡೌನ್ ಇಂಟು ಎ ಡಿ ಪಿ ಪ್ಲಸ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ವಿತ್ ದ ಹೆಲ್ಪ್ ಆಫ್ myosin ATPase enzyme, then calcium 2 plus and magnesium 2 plus, magnesium plus. then ನೋಡಿ ಇಲ್ಲಿ ಸೈಟ್ ಇದೆ ಅಲ್ವಾ, ಈ ಸೈಟಲ್ಲಿ ಏನಾಗ್ತಾ ಇದೆ, ಎರಡು ಜಾಯಿನ್ ಆಗ್ತಾ ಇದೆ. ದೆನ್ ಯಾವಾಗ ಜಾಯಿನ್ ಆಗುತ್ತೋ ಥರ್ಡ್ ಸ್ಟ್ರಕ್ಚರಲ್ಲಿ ನೋಡಿ, ಎ ಡಿ ಪಿ ಆ್ಯಂಡ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಈಸ್ ರಿಮೈನ್ ಅಟ್ಯಾಚ್ಡ್ ಟು ಮಯೋಸಿನ್ ಹೆಡ್. ಮಯೋಸಿನ್ ಹೆಡ್ಡಿಗೆ ಅಟ್ಯಾಚ್ ಆದಾಗ ಏನಾಗುತ್ತೆ, ಇಲ್ಲಿ ಥರ್ಡ್ ಡಯಾಗ್ರಾಮ್ ಇದೆ ನೋಡಿ, ದಿಸ್ ಈಸ್ ದ ಥರ್ಡ್ ಡಯಾಗ್ರಾಮ್. ನಿಮಿಷ, ರೊಟೇಟ್ ಆಗ್ತಾ ಇದೆ. ಹಿಯರ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಕ್ರಾಸ್ ಬ್ರಿಡ್ಜ್, ಕಾಣ್ತಿದೆ ಅಲ್ವಾ? ಸೊ ಇಲ್ಲೇನಾಗಿದೆ, ಒಂದು ಕ್ರಾಸ್ ಬ್ರಿಡ್ಜ್ ಫಾರ್ಮೇಷನ್ ಆಗಿದೆ. ಸೊ ಹಿಯರ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಕ್ರಾಸ್ ಬ್ರಿಡ್ಜ್. ಕ್ರಾಸ್ ಬ್ರಿಡ್ಜಲ್ಲಿ ಏನಾಗಿರುತ್ತೆ ಅಂದರೆ ಸೊ ಈ ಕ್ರಾಸ್ ಬ್ರಿಡ್ಜ್ ಸ್ಟ್ರೈಟಾಗಿ ಬಂದಿದೆ, ದ ಹೆಡ್ ಆಫ್ ಮಯೋಸಿನ್ ಇಸ್ ಕಮ್ ಸ್ಟ್ರೈಟ್ ಆ್ಯಂಡ್ ಇಟ್ ವಿಲ್ ಬೈಂಡ್ಸ್ ಟು ದ ಆಕ್ಟಿನ್. ಆಕ್ಟಿನಿಗೆ ಬೈಂಡ್ ಆಗುತ್ತೆ. ಯಾವಾಗ ಬೈಂಡ್ ಆಗುತ್ತೋ, ನೆಕ್ಸ್ಟ್ ಡಯಾಗ್ರಾಮ್ ನೋಡಿ, ಇಲ್ಲಿ ನೆಕ್ಸ್ಟ್ ಇಮೇಜ್ ಕೆಳಗಡೆ ಇದೆ, ದಿಸ್ ಇಮೇಜ್. ಸೊ ಯಾವಾಗ ಇದು ಬೈಂಡ್ ಆಗುತ್ತೋ ಆವಾಗ ಏನಾಗುತ್ತೆ ಅಂದರೆ, ಈ ಇಮೇಜ್ನ ಗಮನ ಮಾಡಿ ನೀವು. ಸೊ ಏನಾಗಿರುತ್ತೆ ಅಂದರೆ, ಎ ಡಿ ಪಿ ಏನಿದೆಯೋ ಅದಕ್ಕೆ ಎರಡು ಟಚ್ ಆಗಿಬಿಟ್ಟು ಆಕ್ಟಿನ್ ಆ್ಯಂಡ್ ಮಯೋಸಿನ್ ದೇ ವಿಲ್ ಸ್ಲೈಡ್ ಈಚ್ ಅದರ್. ಯಾವಾಗ ಆಕ್ಟಿನ್ ಮತ್ತು ಮಯೋಸಿನ್ ಸ್ಲೈಡ್ ಆಗುತ್ತೋ ದೆನ್ ದ ಸಾರ್ಕೋಮಿಯರ್ ಲೆಂತ್ ವಿಲ್ ಡಿಕ್ರೀಸಸ್ ಆ್ಯಂಡ್ ದ ಕಾಂಟ್ರಾಕ್ಷನ್ ಆಫ್ ಮಸಲ್ ವಿಲ್ ಅಕರ್ಸ್. ಗೊತ್ತಾಗ್ತಿದೆಯಾ? ದೆನ್ ಅದನ್ನು ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ದ ಎನರ್ಜೈಸ್ಡ್ ಕ್ರಾಸ್ ಬ್ರಿಡ್ಜ್ ಮೂವ್ಸ್ causing the attached actin filaments to move towards the center of A band. The Z line is also pulled, causing the shortening of sarcomere. ನೋಡಿ, A ಬ್ಯಾಂಡಿಗೆ ಪುಲ್ ಆಗುತ್ತೆ, ಆಮೇಲೆ Z ಲೈನ್ ಕಡಿಮೆ ಆಗುತ್ತೆ, ಶಾರ್ಟನ್ ಆಗುತ್ತೆ. Z ಲೈನ್ ಶಾರ್ಟನ್ ಆದರೆ ಸಾರ್ಕೋಮಿಯರ್ ಲೆಂತ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ದಟ್ ಈಸ್ ದ ಕಾಂಟ್ರಾಕ್ಷನ್. It is clear from the above explanation, during the contraction the A bands retain the length while I band is get reduced. This is very important. A band ಹಾಗೆ ಇರುತ್ತೆ, I band ಲೆಂತ್ ಏನಾಗ್ತಾ ಬರುತ್ತೆ ಅಂದರೆ ರೆಡ್ಯೂಸ್ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. The myosin head is releases ADP plus inorganic phosphate, relaxes and now its low energy state. The head is detaches from the actin filaments when new ATP joins the cross bridge is formed. ನೋಡಿ ಅಂದರೆ ಇಲ್ಲಿ ಕಾಂಟ್ರಾಕ್ಷನ್ ಆದಮೇಲೆ ಈ ಹೆಡ್ ಏನಾಗುತ್ತೆ, ಸಪ್ರೇಟ್ ಆಗುತ್ತೆ. ಸಪ್ರೇಟ್ ಆಗಿ ರಿಲ್ಯಾಕ್ಸ್ಡ್ ಸ್ಟೇಟಲ್ಲಿರುತ್ತೆ. ಮತ್ತು ಯಾವಾಗ ಎ ಟಿ ಪಿ ಬ್ರೇಕ್ ಡೌನ್ ಆಗಿ ಎ ಡಿ ಪಿ ಆಗುತ್ತೋ ಮತ್ತೆ ರಿಯಾಕ್ಷನ್ ಏನಾಗುತ್ತೆ, ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಈ ರೀತಿ ನಮ್ಮ ದೇಹದಲ್ಲಿ ಮಸಲ್ಸ್ ಕಾಂಟ್ರಾಕ್ಷನ್ ನಡೀತಾನೆ ಇರುತ್ತೆ. In repeating cycle, the free head cleaves the new ATP. The cycle of cross bridge formation is breakdown and is repeated for further sliding. ಇದೇ ರೀತಿ ಕ್ರಾಸ್ ಬ್ರಿಡ್ಜ್ ಫಾರ್ಮೇಷನ್ ಆಗ್ತಾನೆ ಇರುತ್ತೆ. ಸ್ಲೈಡಿಂಗ್ ಏನಾಗ್ತಾ ಇರುತ್ತೆ, ಆಕ್ಟಿನ್ ಆ್ಯಂಡ್ ಮಯೋಸಿನ್ ಫಿಲಮೆಂಟ್ಸ್ ಟೇಕ್ಸ್ ಪ್ಲೇಸ್ ಆಗ್ತಾನೆ ಇರುತ್ತೆ. ಸ್ಲೈಡಿಂಗ್ ಆದಾದಂಗೆಲ್ಲ ಏನಾಗಿರುತ್ತೆ ಅಂದರೆ ಮಸಲ್ ಕಾಂಟ್ರಾಕ್ಷನ್ ಆಗ್ತಾ ಬರುತ್ತೆ. ಈಗ ನೋಡಿ, ಇಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ, ಮಸಲ್ ಕಾಂಟ್ರಾಕ್ಷನ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ದಾರೆ ಇಮೇಜಲ್ಲಿ. ಸೊ ಈಗ ಕಾಂಟ್ರಾಕ್ಷನ್ ಏನೋ ಆಯಿತು, ರಿಲ್ಯಾಕ್ಸ್ ಆಗಬೇಕಲ್ವ. ಯಾವ ರೀತಿ ರಿಲ್ಯಾಕ್ಸ್ ಆಗುತ್ತೆ ಅಂದರೆ, ಆಫ್ಟರ್ ಕಾಂಟ್ರಾಕ್ಷನ್ ದ ಕ್ಯಾಲ್ಶಿಯಮ್ ಐಸ್ ಇಸ್ pulled back to the sarcoplasmic cristae, blocking the active sites of actin filament. ನೋಡಿ, ಆಕ್ಟಿನ್ ಫಿಲಮೆಂಟ್ಸಲ್ಲಿ ಆಕ್ಟಿವ್ ಸೈಟ್ಸ್ ಇರುತ್ತಲ್ವ, ಯಾವಾಗ ಕಾಂಟ್ರಾಕ್ಷನ್ ಮುಗಿದ ಮೇಲೆ ಎ ಟಿ ಪಿ ಏನಾಗುತ್ತೆ, ವಿಡ್ರಾ ಆಗುತ್ತೆ. ಮಯೋಸಿನ್ ಹೆಡ್ ಏನಾಗುತ್ತೆ, ಹೊರಗಡೆ ಬರುತ್ತೆ, ಕ್ರಾಸ್ ಬ್ರಿಡ್ಜ್ ಫಾರ್ಮೇಷನ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ದ ಝಡ್ ಲೈನ್ ರಿಟರ್ನ್ ಟು ಒರಿಜಿನಲ್ ಪೊಸಿಷನ್, ದಟ್ ಈಸ್ ರಿಲ್ಯಾಕ್ಸೇಷನ್. ಝಡ್ ಲೈನ್ ಏನಾಗುತ್ತೆ, ಒರಿಜಿನಲ್ ಪೊಸಿಷನಿಗೆ ಬರುತ್ತೆ ಅಂದರೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾರೆ. ದಿಸ್ ಈಸ್ ಅಬೌಟ್ ದ ಚಾಪ್ಟರ್ ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್. ನಮಗೆ ಡಿಲೀಟ್ ಆಗಿದೆ ಇದರಲ್ಲಿ ಅನೇಕ ಕಾನ್ಸೆಪ್ಟ್ಸ್ಗಳು, ಬೋನ್ಸ್ನ ಬಗ್ಗೆ ಇಲ್ಲ. ಸೊ ದಿಸ್ ಈಸ್ ಅಬೌಟ್ ದ ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್. ಥ್ಯಾಂಕ್ ಯು.